ಯಶ್ ಅವರ ಟಾಕ್ಸಿಕ್ ಅವತಾರಕ್ಕೆ ಅಬ್ಬರಕ್ಕೆ ಪ್ರೇಕ್ಷಕ ಈಗ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಗೀತು ಮೋಹನ್ ದಾಸ್ ಅವರ ಟಾಕ್ಸಿಕ್ ಅನ್ನ ಮೆಚ್ಚಿಕೊಂಡಿದ್ದಾರೆ ವೀಕ್ಷಕರು. ವಿಶ್ವ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್, ಹಾಗೇನೆ ಜೊತೆಗೆ ಟಾಕ್ಸಿಕ್ ಟೀಮ್ ಅಂತ ಹೇಳ್ಬೋದು. 3 ಅವತಾರಗಳಲ್ಲಿ ಯಶ್ ಟಾಕ್ಸಿಕ್ ದರ್ಶನವನ್ನ ಮಾಡಿಕೊಂಡಿದ್ದಾರೆ. ಯಶ್ ಟಾಕ್ಸಿಕ್ ಅವತಾರಕ್ಕೆ ಪ್ರೇಕ್ಷಕ ಫುಲ್ ಮಾರ್ಕ್ಸ್ ಕೊಟ್ಟಿರುವಂತದ್ದು. ಗೀತು ಮೋಹನ್ ದಾಸ್ ಅವರ ಈ ಒಂದು ಟಾಕ್ಸಿಕ್ಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಶ್ವ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ ರಾಕಿಂಗ್ ಸ್ಟಾರ್ ಟಾಕ್ಸಿಕ್. 3 ಅವತಾರಗಳಲ್ಲಿ ಯಶ್ ನಮಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ವರ್ಲ್ಡ್ ಲೆವೆಲ್ ನಲ್ಲಿ ಇರುವಂತದ್ದು ಮೂವಿ. ಈ ಟಾಕ್ಸಿಕ್ ಹಾಲಿವುಡ್ ರೇಂಜ್ ಮೂವಿ ಅಂತ ಹೊಗಳ್ತಾ ಇದ್ದಾರೆ ರಾಕಿ ಬಾಯ್ ಫ್ಯಾನ್ಸ್. ರಾಯ್ನ ಲುಕ್ಗೆ ಫುಲ್ ಫಿದಾಗಿದ್ದಾರೆ ಫ್ಯಾನ್ಸ್ ಅಂತೂ. ಕಾದು ಕೂತಿದ್ರು 4 ವರ್ಷಗಳಿಂದ. ರಾಕಿಂಗ್ ಸ್ಟಾರ್ ಎಂಟ್ರಿಗೆ ಹೂಮಳೆ, ಶಿಳ್ಳೆ, ಚಪ್ಪಾಳೆ, ಜೈಕಾರ. ಥಿಯೇಟರ್ಗಳಲ್ಲಿ ರಾಕಿ ಬಾಯ್ ಜಯ ಘೋಷಗಳು ಕೇಳಿ ಬರ್ತಾ ಇದೆ ಇವತ್ತು ಪೂರ್ತಿ. ಯಶ್ ಟಾಕ್ಸಿಕ್ ಅವತಾರ ಪ್ರತಿಯೊಬ್ಬ ಪ್ರೇಕ್ಷಕನು ಕೂಡ ಮೆಚ್ಚಿಕೊಂಡಿರುವಂತದ್ದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ 4 ವರ್ಷಗಳಿಂದ ಕಾಯ್ಕೊಂಡಿದ್ರು ಈ ಟಾಕ್ಸಿಕ್ ಸಿನಿಮಾನ ನೋಡ್ಬೇಕು, ರಾಕಿ ಬಾಯ್ನ ನಾವು ಸಿಲ್ವರ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು, ಕಾದಿದ್ದಾಯ್ತು ಸಾಕಾಯ್ತು ಅಂತ. ಈಗ ಅದನ್ನ ಸಂಭ್ರಮಿಸ್ತಾ ಇರುವಂತದ್ದು ರಾಕಿ ಬಾಯ್ ಫ್ಯಾನ್ಸ್. ರಾಯನಾಗಿ ಎಂಟ್ರಿ ಕೊಟ್ಟಿರುವಂತ ರಾಕಿ ಬಾಯ್ನ ಸಿನಿಮಾ ಎಲ್ಲರೂ ತುಂಬಾ ಜನ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್. ಸಣ್ಣ ಹಳ್ಳಿ ಹುಟ್ಟಿ, ಮಂಡ್ಯದಂತ ಹಳ್ಳಿ ಹುಟ್ಟಿ ಇಂಡಿಯಾಕ್ಕೆಲ್ಲ ಈ ವಿಶ್ವಕ್ಕೆ ಈ ಕನ್ನಡ ಸಿನಿಮಾವನ್ನ ಪ್ರಶಂಸಿಸಿದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ಅಪ್ಪ ಮಕ್ಕಳ ಆಕ್ಟಿಂಗ್ ಡಬಲ್ ಸರ್ ಇದೆ, ಮಗನ ಆಕ್ಟಿಂಗ್ ಇದೆ, ತುಂಬಾ ಅದ್ಭುತವಾಗಿದೆ. ಎಕ್ಸಲೆಂಟ್. ಮಂಡ್ಯದ ಹುಟ್ಟಿ ಎಸ್ ಅವರೇ ಇಂಡಿಯಾಕ್ಕೆಲ್ಲ ಇಡೀ ವಿಶ್ವಕ್ಕೆ ನಿಮ್ಮ ಸಾಥಿಯಿಂದ ತೋರಿಸಿದೆ. ಗುಡ್ ನಮಸ್ಕಾರ. ಸೂಪರ್. ಎಕ್ಸಲೆಂಟ್. ಚೆನ್ನಾಗಿದೆ ಸರ್. ಫಸ್ಟ್ ವಾಚ್ ಅಣ್ಣ, ಸೂಪರ್ ಆಗಿದೆ ಮೂವಿ, ಸಕ್ಕತ್ತಾಗಿ. ತುಂಬಾ ಟಾಪಿಕ್ ಆಗಿತ್ತು. ಪಕ್ಕ 100 ಡೇಸ್ ಬಾಸು ಯಾವತ್ತಿದ್ರು ನಾವು ಯಾವತ್ತು ಕಾಲಲ್ಲಿ ಎತ್ಕೊಂಡ್ ಬಂದ್ಕೊಂಡು ಕಾಲಲ್ಲೇ ಇರ್ತೀವಿ. ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಕೆಶಿನದಲ್ಲಿ ಯಾವತ್ತು ಬುದ್ಧ ಹಾಳು ಮಾಡಬೇಡಿ ಅಂತ ತೋರಿಸ್ಕೊಟ್ಟವನೇ ನಮ್ಮ ಬಾಸ್. ಎಸ್ ಬಾಸ್ಗೆ ಮೂವಿ ಓಕೆ ಚೆನ್ನಾಗಿದೆ. ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಆಕ್ಟಿಂಗ್. ನೋಡಿ, ರಾಕಿ ಬಾಯ್ ಫ್ಯಾನ್ಸ್ ಅಂತೂ ಫುಲ್ ಫಿದಾ ಆಗಿದ್ದಾರೆ ಟಾಕ್ಸಿಕ್ ಅವತಾರವನ್ನ ಕಂಡು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ತಾರೆ, ನಾನು ಹೆಸರು ಹೇಳ್ಕೊಂಡು ಕಾಲರ್ ಎತ್ತವ್ರನ್ನ ನಾನು ಯಾವತ್ತೂ ಕೂಡ ಹಾಗೆ ಇಟ್ಟಿರ್ತೀನಿ ಅಂತ. ಸೊ ಅದನ್ನೇ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಯಾಕೆ ಅವರ ಫ್ಯಾನ್ಸ್ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಪ್ರೂವ್ ಮಾಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಅಂತ ಹೇಳ್ತಾರೆ.